ಸಿನಿಮಾ ಗೆದ್ದರೆ ಬಹಳ ಖುಷಿ ಆಗುತ್ತೆ. ಅದು ಒಬ್ಬ ನ್ಯೂ ಡೈರೆಕ್ಟರ್ ಅರ್ಜುನ್ ಜನ್ಯ ಮ್ಯೂಸಿಕ್ ಎಲ್ಲ ಕೇಳ್ತೀವಿ. ಬಟ್ ಫಸ್ಟ್ ಟೈಮ್ ದರ್ಶನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾಡಿದ್ರು, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಫ್ಯಾನ್ಸ್ ಅಂತ ಫಿಸಿಕ್ಸ್ ಹಿಡಿದು ಇಂಡಸ್ಟ್ರಿ ಹಿಡಿದು ಒಂದು ಕ್ಯೂರಿಯಾಸಿಟಿ ಇತ್ತು, ಏನು ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್, ಯಾಕಂದ್ರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದಲ್ಲ ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಕ್ಯಾನ್ವಾಸ್ ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವರು ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ್ರು. ನ್ಯೂ ಕಮರ್ ಮ್ಯೂಸಿಕ್ ಮಾಡ್ಬಿಡ್ಬೋದು, ಬಟ್ ಆಸ್ ಎ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾಗಿ ಒಂದು ಹೆಂಗೆ ಪ್ಯಾಟಲ್ ವರ್ಲ್ಡ್ ಇವತ್ತು ಜನ ಬ್ಲೇಡ್ ಬಗ್ಗೆ ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾಟಲ್ ವರ್ಲ್ಡ್ ಆಮೇಲೆ ಇವತ್ತು ಏನ್ ಮೆಸೇಜ್ ಬೇಕು, ಒಳ್ಳೆ ಮೆಸೇಜ್ ಇದೆ ಮೊಬೈಲ್ ಯಾವ ಅದೆಲ್ಲ ಬಹಳ ಕಮರ್ಷಿಯಲಿ ಒಂದು ಫಿಲಾಸಫಿನ ಬಹಳ ಚೆನ್ನಾಗಿ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ. ಅದೊಂದು ಮೆಸೇಜ್. ಇಲ್ಲಿ ಮೊಬೈಲ್ ಯೂಸ್ ಮಾಡಬೇಕು ಇಲ್ಲ ಅನ್ನೆಸಿ ಗಂಡ ಯಾರು ವಿಡಿಯೋ ಮಾಡ್ತಾರೆ ಯೂಶಲ್ ಆಗೋಯ್ತು ಎಲ್ಲ ಕಡೆ. ಅದು ಪಾಯಿಂಟ್ಸ್ ಬಹಳ ಚೆನ್ನಾಗಿ ಮಾಡಿದೆ. ಅದು ನಾವು ಹೇಳ್ತೀವಿ ತ್ರಿವೇಣಿ ಸಂಗಮ ಐ ಥಿಂಕ್ ಒಳ್ಳೆ ಥಾಟ್, ಜನಗಳ ಒಂದು ಅಭಿಪ್ರಾಯ ಇದೆ ಇದ್ರಿಗೂ ಪ್ರತಿಕ್ರಿಯೆ ಬಹಳ ಖುಷಿ ಕೊಟ್ಟು ಹೇಳ್ಬೇಕು. ಯಾಕೆ ಈಗ ಒಂದು ಡಿಫ್ರೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಜನ ಎಷ್ಟು ಬಿಫೋರ್ ಆ ಟ್ರೈಲರ್ನ ಬಹಳ ಚೆನ್ನಾಗಿ ಅವರು ಏನು ಡೀಕೋಡ್ ಮಾಡಿ, ಅದು ಬಹಳ ಖುಷಿ ಆಗುತ್ತೆ. ಡೀಕೋಡ್ ಇಷ್ಟು ಡೀಕೋಡ್ ಮಾಡಿದ್ದಿಲ್ಲ, ಇಷ್ಟು ಡೀಕೋಡ್ ಮಾಡಿದ್ದಿಲ್ಲ ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಮಾಡಿದ್ರು. ಶಿವತಾಂಡವ ಇರುತ್ತೆ, ಬಟ್ ಆ ಶಿವತಾಂಡವ ಬರ್ಬೇಕಾದ್ರೆ ಫಸ್ಟ್ ಹಾಫ್ ನಾವೇನಿದ್ದೀವೋ ಅದನ್ನ ವಿಲ್ಲದ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಹಂಗೆ ಇದ್ದಿದ್ದ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಈಗ ಫಸ್ಟ್ ಹಾಫ್ ತಾಂಡವ ಸ್ಲೋ ಅದಕ್ಕೆ ಶಿವ ಸೌಂಡ್ ಕಮ್ಮಿ ಇರುತ್ತೆ, ತಾಂಡವ ಜಾಸ್ತಿ. ಅದು ಇದನ್ನ ಅರ್ಜುನ್ ಜನ್ಯ ಫಸ್ಟ್ ಹಾಫ್ ಉಪೇಂದ್ರ ಹಾಗೂ ರಾಜೇಶ್ವರಿ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಜನಗಳನ್ನ ಎಂಗೇಜ್ ಇದ್ದಾರೆ. ಯಾರೋ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಫಸ್ಟ್ ಹಾಫ್ ತುಂಬಾ ಎಂಗೇಜಿಂಗ್ ಆಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ಬೇಗ ಜಾಸ್ತಿ ಎಂಟ್ರಿ ಆಗ್ತದೆ. ಆ ಎಂಟ್ರಿ ಫಾಸ್ಟ್ ಆಗ್ಬೇಕು, ಈ ಎಂಟ್ರಿ ಚೆನ್ನಾಗಿದೆ ಅಂದ್ರೆ ಈ ಸತಿ ಸೀರೆ ಎಲ್ಲರೂ ಕೂಡ ಅವತಾರಗಳನ್ನ ಅವರು ನಮ್ಮ ಪಾಲೆ ಬಂದು ಅದು ಭಾಗ್ಯ. ಕನೆಕ್ಷನ್ ಮನುಷ್ಯ ಬಹಳ ಬಹಳ ವಿಶೇಷ. ಜನಗಳು ಬಿಟ್ಬಿಡ್ತೀವಿ ಅವ್ರಿಗೆ ಯಾವ ಅವತಾರ ಇಷ್ಟ ಬಟ್ ನನಗೇನಂದ್ರೆ ವೆರಿ ಲಕ್ಕಿ. ಅವಾಗ ಆಕ್ಚುಲ್ ಆಗಿ ಬಟ್ ನಾನು ಏನ್ ಮಾಡಿದ್ರೆ ನನಗೆ ಗೊತ್ತು ಎಲ್ಲ ಇಲ್ಲ ಅರ್ಜುನ್ ಜನ್ಯ ಇಡೀ 45 ಟೀಮ್ ಸಪೋರ್ಟ್ ಆ ಶಕ್ತಿ ಅಲ್ಲ ಸ್ಪೆಷಲ್ ಆಗಿ ಆ ಶಕ್ತಿ ಮೂರು ಅವರ್ ಬೇಕು ಬೈಕಲ್ಲಿ ಅವರ್ಸ್ ಕಾಸ್ಟ್ಯೂಮ್ ಏನೇ ಟೈರ್ಡ್ ಗೊತ್ತಾಗ್ತಿಲ್ಲ. ಕ್ಯಾಮ್ರಾಮನ್ ಬಂದ ತಕ್ಷಣ ಇವರೇ ನನ್ನ ರಾಯಪ್ಪ ಶಿವಪ್ಪ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ. ಶಿವಪ್ಪ ರಾಯಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ. ಎರಡು ಅಪ್ಪನೇ, ಶಿವಪ್ಪ ರಾಯಪ್ಪ. ಈಗ ಮೂವಿಯನ್ನ ನೋಡೋದಾದ್ರೆ ರಾಜ್ಯಾದ್ಯಂತ ಹಬ್ಬನೇ ಆಚರಿಸ್ತಾ ಇದ್ದಾರೆ. ಸೊ ನಿಮ್ಮ ಅಭಿಮಾನಿಗಳ ಆ ಶೋಕರಿಗೆ ಯಾವುದೇ ಸಿನಿಮಾ ವಿಭಿನ್ನ ಸಿನಿಮಾ ಗೆದ್ದಾಗ ಬಹಳ ಖುಷಿ.
ಶಿವಣ್ಣ ಕಳೆದ ವರ್ಷ ಶಿವಣ್ಣ ಶಿವಣ್ಣ ಕಳೆದ ವರ್ಷ ಇದೇ ಟೈಮ್ ಡಿಸೆಂಬರ್ ಮೇಲೆ ಫ್ಯಾನ್ಸ್ ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಖತ್ ಎಂಜಾಯ್ ಮಾಡಿದ್ರು, ಸಂಭ್ರಮಿಸಿದ್ರು, ಎಷ್ಟೋ ದೇವರುಗಳಿಗೆ ಹರಕೆ ಕಟ್ಟಿದ್ರು. ಸೊ ಇವತ್ತು ಅದೇ ಅಭಿಮಾನಿ ದೇವರು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂತಹ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ. ಅದೇ ನಾವು ಬ್ಲೆಸ್ಡ್ ಅಂತ ಹೇಳಿ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಅಪ್ಪಾಜಿ ಅದಕ್ಕೆ ಅಭಿಮಾನಿ ದೇವರುಗಳು ಅಂತ ಯಾಕಂತಾರೆ ಅಂದ್ರೆ ಅವರ ಪ್ರೀತಿ ವಿಶ್ವಾಸದಿಂದಲೇ ನಾವು ಇವತ್ತು ಮಟ್ಟಿಗೆ ನಿಂತಿರೋದು. ಯಾವುದೇ ಕಾರಣಕ್ಕೂ ನಾವು ಕೈ ಬಿಟ್ಟಿಲ್ಲ. ಅದೊಂದು ಬಹಳ ಖುಷಿ ಆಗ್ತದೆ. ಇಲ್ಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರೆಲ್ಲ ತೋರಿಸಿ ಇಂಟ್ರೆಸ್ಟ್ ಇದೆ ಸಿನಿಮಾ. ಅದಕ್ಕೆ ಪ್ರತಿಫಲ ಸಿಕ್ಕಿದಾಗ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಲಾಸ್ಟ್ ಇದೆ 1 ವರ್ಷ ನೆನ್ನೆ ಆಪರೇಷನ್ ಡಾಕ್ಟ್ರು ನಿಮ್ಗೆ ವಿಡಿಯೋ ಮಾಡಿ ಕಳಿಸಿದ್ರು. ಅವ್ರು ಯಾರು ನಮ್ಗೆ ನಮ್ಮ ಪಾಲಿಗೆ ದೇವರು ವೈದ್ಯ ನಾರಾಯಣ ಅವರು ಇರ್ತಾರೆ ನೋಡಿ, ಹೆಂಗ್ ಕನೆಕ್ಷನ್ ಆಗುತ್ತೆ ಗೊತ್ತಾಗಲ್ಲ. ಅದೇ ಟೈಮ್ ರಿಲೀಸ್ ಆಗುತ್ತೆ ಪಿಕ್ಚರ್. ಕನೆಕ್ಷನ್ ಎಲ್ಲದಕ್ಕೂ ಕನೆಕ್ಷನ್ ಈ ಸಿನಿಮಾದ ನೋಡಿದಾಗ ಕರೆಕ್ಟ್. ಇಂಥ ಸಬ್ಜೆಕ್ಟ್ ಪ್ರೊಡ್ಯೂಸ್ ಈ ತರದ ಸೊ ಅದು ರಮೇಶ್ ರೆಡ್ಡಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಮೊದಲೇ ಹೇಳಿದೆ ಬಹಳ ಅದ್ಭುತವಾಗಿ. ಅದಕ್ಕೆ ಅಪ್ಪಾಜಿ ನಿರ್ಮಾಪಕ ಅನ್ನದಾತ ನಿಜವಾದ ಅನ್ನದಾತ. ಎಷ್ಟು ಜನ ಎಷ್ಟು ಫ್ಯಾಮಿಲಿ ಖುಷಿಯಲ್ಲಿದ್ದೀವಿ. ತುಂಬಾ ಚೆನ್ನಾಗಿ ಬದುಕಿ ಅಂತಿರೋ ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತಾರೆ ಎಲ್ಲ. ಜಾತ್ರೆ ನಮಗೆ ತುಂಬಾ 7 ವರ್ಷ ಸಿನಿಮಾ ತುಂಬಾ ಚೆನ್ನಾಗಿ ಸಿಂಪಲ್ ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾರು ಭಾವನೆ ಆಟಾಡೋದು ಆಟಾಡಿದಾಗ ಫೀಲ್ ಬರುತ್ತೆ. ಯಾವುದೇ ಜನ ಯಾವುದೇ ಟ್ರೈ ಟು ಸಾಲ್ವ್ ಮಾಡೋಕ್ಕೆ ಏನಾಗ್ಬಿಟ್ಟಿದೆ ಇವಾಗ ಯಾರೇ ಆಗಲಿ ಅಕ್ಷಯ ಮನುಷ್ಯ ಮನುಷ್ಯ ಅರ್ಥ ಮಾಡ್ತಾರೆ. ಸೊಸೈಟಿ ಅಳ್ತೀವಿ ನಾವೆಲ್ಲರೂ ಚಕ್ರವರ್ತಿ ಶಿವಣ್ಣಿಗೆ ಐದಾರು ತಿಂಗಳಾಯ್ತು. ಇದ್ರ ಜೊತೆಗೆ ಆಕ್ಸಿಡೆಂಟ್ ನನಗೂ ಬೆಳಿಗ್ಗೆ ಗೊತ್ತಾಯ್ತು, ನನಗೆ ಬಹಳ ನೋವಾಯ್ತು. ಏನಂದ್ರೆ ಯಾರು ತಪ್ಪು, ಆತನ ತಪ್ಪ ಇದನ್ ತಪ್ಪ ಅಂತ ಹೇಳಕ್ಕಾಗಲ್ಲ. ಇವತ್ತು ಅವ್ರ ಆತ್ಮ ಎಲ್ಲಾರ ಆತ್ಮಕ್ಕೂ ಶಾಂತಿ ಸಿಗ್ಬೇಕು. ಯಾಕಂದ್ರೆ ಅವ್ರು ಹೇಳೋದು ಈಸಿ, ಆತ್ಮಕ್ಕೆ ಶಾಂತಿ ಸಿಗುತ್ತೆ ದುಃಖ ಅದನ್ನೇ ಎಲ್ಲರಿಗೂ ಬರುತ್ತೆ ಹೋಗುತ್ತೆ. ಬಟ್ ಕ್ರಮೇಣ ಇದು ಆ ದುಃಖ ಕಮ್ಮಿ ಆಗಲಿ ಹೋಗುತ್ತೆ. ನಿಮ್ ಜೊತೆಗೆ ಸಿನಿಮಾ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಖುಷಿ ಆಗುತ್ತೆ. ಒಂದು ಸಿನಿಮಾ ಗೆದ್ದಾಗ ಏನಾಗುತ್ತೆ ಅಂದ್ರೆ ಒಂದು ಹೆಲ್ತಿ ಒಂದು ಇದಾಗುತ್ತೆ. 2 ಕಡೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ಈ ವರ್ಷದ ಅಂತ್ಯಕ್ಕೆ ಫ್ಯಾನ್ಸ್ಗೆ ಅದ್ಭುತ ಮಾರ್ಕ್ಸ್ ಏನ್ ಹೇಳ್ತೀರಿ? I think very happy. Happiness must be